ಭಾರತ ತಂಡದ ಖ್ಯಾತ ಆಟಗಾರರಾದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೆ ಬಿಸಿಸಿಐ ಹಿಂಬಡ್ತಿ ನೀಡಿದೆ. ಕೇಂದ್ರದ 2025 ಹಾಗೂ 26ನೇ ಸಾಲಿನ ಒಪ್ಪಂದದಲ್ಲಿ ಗ್ರೇಡ್ ಬಿ ಶ್ರೇಣಿಯನ್ನ ನೀಡಿದೆ. ಭಾರತದ ಮಾಜಿ ನಾಯಕರು ಇಬ್ಬರು ಈಗ ಒಂದೇ ಸ್ವರೂಪದ ಕ್ರಿಕೆಟ್ನಲ್ಲಿ ಅಂದರೆ ಏಕದಿನ ಕ್ರಿಕೆಟ್ನಲ್ಲಿ ಮಾತ್ರ ಸಕ್ರಿಯರಾಗಿದ್ದಾರೆ. ಇನ್ನುಳಿದ ಎರಡು ಮಾದರಿ ಕ್ರಿಕೆಟ್ಗೆ ಅವರು ನಿವೃತ್ತಿ ಘೋಷಿಸಿದ್ದಾರೆ. ರೋಹಿತ್ ಮತ್ತು ಕೊಹ್ಲಿ 2024ರ ವಿಶ್ವಕಪ್ ಗೆದ್ದ ನಂತರ T20I ಕ್ರಿಕೆಟ್ ಅನ್ನು ತೊರೆದರು. ಹಾಗೆಯೇ ಅವರು ಮೇ 2025ರಲ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತರಾದರು. ಈ ಹಿನ್ನೆಲೆಯಲ್ಲಿ ಬಿಸಿಸಿಐ ಇಬ್ಬರು ಸ್ಟಾರ್ ಆಟಗಾರರ ಒಪ್ಪಂದ ರಚನೆಯನ್ನು ಪರಿಷ್ಕರಿಸಿದೆ ಮತ್ತು ಅವರಿಗೆ ಈ ಹಿಂದೆ ನೀಡಿದ್ದ ಗ್ರೇಡ್ ಎ ಪ್ಲಸ್ ವರ್ಗವನ್ನು ರದ್ದುಗೊಳಿಸಿದೆ. ಭಾರತೀಯ ದಂತಕಥೆಗಳಾದ ಇಬ್ಬರು ಕಳೆದ ಇನ್ನಿಂಗ್ಸ್ನಲ್ಲಿ ಗ್ರೇಡ್ ಎ ಶ್ರೇಣಿಯಲ್ಲಿದ್ದರು. ಶುಭಮನ್ ಗಿಲ್, ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಗ್ರೇಡ್ ಎ ವಿಭಾಗದಲ್ಲಿರಿಸಲಾಗಿದೆ. ಗಿಲ್ ಪ್ರಸ್ತುತ ಟೆಸ್ಟ್ ಮತ್ತು ಏಕದಿನ ನಾಯಕರಾಗಿದ್ದಾರೆ. 2026ರ ವಿಶ್ವಕಪ್ ತಂಡದಿಂದ ಕೈಬಿಡುವ ಮೊದಲು ಅವರು T20I ತಂಡದ ಉಪನಾಯಕರಾಗಿದ್ದರು. ಬುಮ್ರಾ ಭಾರತದ ವೇಗದ ದಾಳಿಯನ್ನು 3 ಸ್ವರೂಪಗಳಲ್ಲಿ ನಡೆಸುತ್ತಾರೆ. ಆದಾಗ್ಯೂ ಸಹ ಅವರು ಎಲ್ಲ ಸ್ವರೂಪಗಳನ್ನು ಒಂದೇ ಸಮಯದಲ್ಲಿ ಆಡುವುದಿಲ್ಲ. ಬಲಗೈ ವೇಗಿ ಟೆಸ್ಟ್ ಕ್ರಿಕೆಟ್ ಮತ್ತು ಇತರ ಸ್ವರೂಪಗಳಲ್ಲಿ ತಮ್ಮ ಆಟವನ್ನು ಪ್ರದರ್ಶನ ನೀಡುತ್ತಾರೆ. 2023ರ ವಿಶ್ವಕಪ್ ನಂತರ ಅವರು ಏಕದಿನ ಪಂದ್ಯಗಳನ್ನು ಆಡಿಲ್ಲ. ನಡೆಯುತ್ತಿರುವ ವಿಶ್ವಕಪ್ ನಂತರ ಬುಮ್ರಾ T20Iಗಳಿಂದ ವಿರಾಮ ತೆಗೆದುಕೊಂಡು 2027ರ ವಿಶ್ವಕಪ್ ವರೆಗೆ ಏಕದಿನ ಪಂದ್ಯಗಳನ್ನು ಆಡುವ ಸಾಧ್ಯತೆ ಇದೆ. ಜಡೇಜಾ ಟೆಸ್ಟ್ ಮತ್ತು ಏಕದಿನ ಪಂದ್ಯಗಳಲ್ಲಿ ಸಕ್ರಿಯರಾಗಿದ್ದಾರೆ. ರೋಹಿತ್ ಮತ್ತು ಕೊಹ್ಲಿ ನಿವೃತ್ತಿಯ ನಂತರ ಈ ಸ್ಟಾರ್ ಆಲ್ರೌಂಡರ್ ಅತ್ಯಂತ ಅನುಭವಿ ಟೆಸ್ಟ್ ಆಟಗಾರ. ಅವರು ಏಕದಿನ ತಂಡದಲ್ಲಿಯೂ ನಿಯಮಿತ ಆಟಗಾರರಾಗಿದ್ದಾರೆ. ಆದರೆ ಇತ್ತೀಚೆಗೆ ಉತ್ತಮ ಪ್ರದರ್ಶನ ಕಂಡುಬಂದಿಲ್ಲ. ಟೆಸ್ಟ್ ಮತ್ತು ಏಕದಿನ ತಂಡಗಳಲ್ಲಿ ನಿಯಮಿತ ಆಟಗಾರರಿದ್ದರೂ ರಿಷಬ್ ಪಂತ್ ಅವರಿಗೆ ಬಿ ಗ್ರೇಡ್ ಒಪ್ಪಂದವನ್ನು ನೀಡಲಾಗಿದೆ. 2025ರಲ್ಲಿ ಅವರನ್ನು ಟೆಸ್ಟ್ ತಂಡದ ಉಪನಾಯಕರನ್ನಾಗಿ ನೇಮಿಸಲಾಯಿತು ಮತ್ತು ಸರಣಿಯ 2ನೇ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಾಯಕತ್ವಕ್ಕೆ ಪಾದಾರ್ಪಣೆ ಮಾಡಿದರು. 2024ರಿಂದ ಪಂತ್ ಏಕದಿನ ಪಂದ್ಯವನ್ನು ಆಡಲಿಲ್ಲ. ಆದರೆ ಅವರು ತಂಡದಲ್ಲಿ ತಮ್ಮ ಸ್ಥಾನವನ್ನು ಭದ್ರವಾಗಿಸಿಕೊಂಡಿದ್ದಾರೆ. ಏಕದಿನ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ಅವರಿಗೂ ಕೂಡ ಬಿ ಗ್ರೇಡ್ ಒಪ್ಪಂದ ನೀಡಲಾಗಿದೆ. ಬೆನ್ನು ನೋವಿನಿಂದಾಗಿ ಅವರು ಪ್ರಥಮ ದರ್ಜೆ ಕ್ರಿಕೆಟ್ನಿಂದ ವಿರಾಮ ತೆಗೆದುಕೊಂಡಿದ್ದಾರೆ. ವಿಶ್ವಕಪ್ಗೆ ಮುನ್ನ ಅಯ್ಯರ್ T20I ತಂಡಕ್ಕೆ ಮರಳಿದರು. ಆದರೆ ನ್ಯೂಜಿಲೆಂಡ್ ವಿರುದ್ಧ ಯಾವುದೇ ಪಂದ್ಯವನ್ನು ಆಡಲಿಲ್ಲ. ಅಲ್ಲದೆ ಅವರು T20 ವಿಶ್ವಕಪ್ ತಂಡದ ಭಾಗವಾಗಿಲ್ಲ ಎನ್ನುವುದು ಇಲ್ಲಿ ಗಮನಾರ್ಹ ಸಂಗತಿ. ಭಾರತದ T20I ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಬಿ ಗ್ರೇಡ್ ವಿಭಾಗದಲ್ಲಿದ್ದಾರೆ. ಅವರು 2023ರಿಂದ ಟೆಸ್ಟ್ ಮತ್ತು ಏಕದಿನ ತಂಡಗಳಿಂದ ಹೊರಗುಳಿದಿದ್ದಾರೆ. 2024ರ ವಿಶ್ವಕಪ್ ನಂತರ ಅವರು ಹಾರ್ದಿಕ್ ಪಾಂಡ್ಯ ಅವರನ್ನು ಹಿಂದಿಕ್ಕಿ ಭಾರತದ T20I ನಾಯಕರಾಗಿದ್ದಾರೆ. ಇನ್ನು ಬಿಸಿಸಿಐ ಹರ್ಮನ್ ಪ್ರೀತ್ ಕೌರ್, ಸ್ಮೃತಿ ಮಂದಾನ, ಜಮೀಮಾ ರೋಡ್ರಿಗಸ್ ಮತ್ತು ದೀಪ್ತಿ ಶರ್ಮಾ ಅವರಿಗೆ ಎ ದರ್ಜೆಯ ಗುತ್ತಿಗೆಯನ್ನು ನೀಡಿದೆ. ಹರ್ಮನ್ ಪ್ರೀತ್ ಭಾರತದ ಎಲ್ಲ ಸ್ವರೂಪದ ನಾಯಕಿ. 3 ಸ್ವರೂಪಗಳಲ್ಲಿ ಮಂದಾನ ಅವರಿಗೆ ಸಹಾಯ ಮಾಡುತ್ತಾರೆ, ಅಂದರೆ ಎಲ್ಲ ವಿಭಾಗಗಳಲ್ಲೂ ಸಹಾಯ ಮಾಡುತ್ತಾರೆ. ರೇಣುಕಾ ಠಾಕೂರ್, ಶಫಾಲಿ ವರ್ಮಾ ಮತ್ತು ರೀಚಾ ಘೋಷ್ ಸೇರಿದಂತೆ 10 ಆಟಗಾರ್ತಿಯರಿಗೆ ಬಿ ದರ್ಜೆಯ ಸ್ಥಾನವನ್ನು ಇಲ್ಲಿ ನೀಡಲಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.